ಇದು ಅಮೃತ ಅವ್ರ ಬಗ್ಗೆ ಆಕ್ಚುಲಿ ಆ ಒಂದು ಸಾಂಗ್ ಇದೆಯಲ್ಲ ಸರ್, ನೀವು ಹೇಳಿದ್ರಲ್ಲ, ಅದಕ್ಕೆ ನಾನು ಹೇಳಿಲ್ಲ ಸರ್. ಈಗ ನಾನು ಹೇಳಿದಾಗ ನೀವು ಹೇಳಲಿಲ್ಲ. ಅದು ಮೋಸ್ಟ್ಲಿ ಗ್ಯಾಪ್ ನೀವೇನೋ ಸೈನ್ ಮಾಡಿದ್ರಿ ಅನ್ಸುತ್ತೆ. ಇಲ್ಲ, ನಂದು ಸಾಹಿತ್ಯನ ರಿಜೆಕ್ಟ್ ಮಾಡಿದಾರೆ ನಮ್ಮ ಡೈರೆಕ್ಟ್ರು ಮತ್ತೆ ಮ್ಯೂಸಿಕ್ ಡೈರೆಕ್ಟ್ರು. ಆಕ್ಚುಲಿ ಫಸ್ಟ್ ನಾನು ಬರೆದಿದ್ದೆ, ಸುಮ್ಮನೆ ಟ್ರೈ ಮಾಡಿದ್ದೆ. ನಗು ನೀ ಹಾಗೆ ಸುಮ್ಮನೆ, ನಗು ಬೆಳಕಾಗಲಿ ಮನೆ, ಕಲ್ಲೆದೆಯಲ್ಲೋ ಕಾಮನ ಬಿಲ್ಲು ಮೂಡಿಸುವ ನಿನ್ನ ಗುಟ್ಟದೇನು ಹೇಳು, ಹೋಲಿಕೆಯೇ ಇಲ್ಲ ನಿನಗೆ ನೀನೇ ರೂಪಕ, ಅಮೃತವಲ್ಲಿ ಸಂಜೀವ ಬಳ್ಳಿ, ನಗು ನೀ ಹಾಗೆ ಸುಮ್ಮನೆ, ನಗು ಬೆಳಕಾಗಲಿ ಮನೆ ಅಂತ. ನನಗೆ ಯಾಕೋ ಹಾಡ್ಕಿನ ಲೆಟರ್ ತರ ಅನಿಸ್ಲಿಲ್ಲ. ಇಲ್ಲ ಸರ್, ಬರೆಯೋ ಹುಚ್ಚು ಸುಮ್ಮನೆ ನೋ ದಟ್ ಈಸ್ ಸೋ ಟ್ಯಾಲೆಂಟೆಡ್. ಅವರು ಹಿಂದೆ ಒಂದು ಸಾಂಗ್ ಬರ್ದಾಗ ನಾನು ಬರ್ದಿದ್ದು ಅಂತ ಹೇಳಿದ್ರು. ಐ ಡಿಂಟ್ ಇವನ್ ನೋ ದಟ್. ಐ ಥಿಂಕ್ ಸಚ್ ವಂಡರ್ಫುಲ್. ಐ ಥಿಂಕ್ ಗ್ರೇಟ್ ಯಾರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಮಗೆ ಈ ತರ ಬರೆಯಕ್ ಬಂದಿದ್ರೆ ಏನು ನಡೆದಿರೋದು ಇವರಲ್ಲಿ. ಸರ್, ನೀವು ಬರೀದೇನೆ ಕಣ್ಣಲ್ಲೇ ನೀವೆಲ್ಲವನ್ನು ಹೇಳ್ಬಿಡ್ತೀರಾ ಸರ್. ಅದಕ್ಕೆ ಅಷ್ಟು ಲಕ್ಷಾಂತರ ಕೋಟ್ಯಾಂತರ ಅಭಿಮಾನಿಗಳು ಅವರ ಕಣ್ಣನ್ನ ಇವತ್ತಿಗೂ ಅಷ್ಟು ಇಷ್ಟಪಡ್ತಾರೆ.